ನಾನು ಮುಖ್ಯಮಂತ್ರಿ ಆಗಿರುವಾಗಲೇ ಪ್ರಥಮ ಮೆಟ್ರೋ ಉದ್ಘಾಟನೆ ಆಗಿರುವಂಥದ್ದು 2011ರಲ್ಲಿ ಉದ್ಘಾಟನೆ. ಆಗಲೇ ಒಂದು ಭರವಸೆಯನ್ನು ನಾವು ಕೇಂದ್ರದ ರೈಲ್ವೆ ಮಂತ್ರಿಗಳು ಬಾಕಿಯವರೆಲ್ಲ ಹೇಳಿದೆವು. ಬೇರೆ ನಿಮ್ಮ ಟ್ರಾನ್ಸ್ಪೋರ್ಟಿಗಿಂತ ಕಡಿಮೆ ದರದಲ್ಲಿ ಅತ್ಯಂತ ಕ್ಷಿಪ್ರವಾಗಿ ನಿಮ್ಮನ್ನು ರೀಚ್ ಔಟ್ ಮಾಡುವ ಸ್ಥಳಕ್ಕೆ ರೀಚ್ ಔಟ್ ಮಾಡಲಿಕ್ಕಾಗಿಯೇ ಮೆಟ್ರೋ ಬರ್ತದೆ ಅಂತೇಳಿ ಇವತ್ತು ಆ ಮಾತನ್ನು ನಾವು ಉಳಿಸ್ಕೊಳ್ಬೇಕು. ನಮ್ಮದು ಜವಾಬ್ದಾರಿ ಇದೆ. ನಾವೇನು ಇನ್ನೊಬ್ಬರ ಮೇಲೆ ಬೊಟ್ಟು ಮಾಡಿ ತೋರಿಸೋಲ್ಲ. ರಾಜ್ಯ ಸರ್ಕಾರದವರು ಈಗಾಗಲೇ ಲೋಕಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ನಮ್ಮ ಕೇಂದ್ರದ ವರಿಷ್ಠರಿಗೆ ಇದನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದೇವೆ. ರಾಜ್ಯ ಸರ್ಕಾರದವರು ಹೇಳಿದರೆ ಅವರ ಜೊತೆಯಲ್ಲಿ ಹೋಗಿ ಇದನ್ನು ಕಡಿಮೆ ಮಾಡಬೇಕು ಅಂತ ಕೇಂದ್ರದ ಮೇಲೆ ಕೂಡ ಒತ್ತಡ ಹಾಕುವಂಥ ಕೆಲಸ ಮಾಡ್ತಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಲ್ಲ ಕಡೆ ಗಲಾಭೆ ಆಗುವಂಥದ್ದು, ಪೊಲೀಸರ ಮೇಲೆ ದಾಳಿ ಮಾಡುವಂಥದ್ದು ಉದಯಗಿರಿ ಒಂದು ಪ್ರಕರಣದಲ್ಲಿ ಆಗಿದೆ. ಸರ್, ಇದು ಈಗಂತಲ್ಲ. ನೀವು ನೋಡಿ, ಇತ್ತೀಚಿನ ದಿನಗಳಲ್ಲಿ ಸುಮಾರು 2013 ನಂತರ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತೋ ಯಾವುದೋ ಒಂದು ಕೋಮಿನವರು ಇದು ನಮ್ಮ ಸರ್ಕಾರ ನಮ್ಮಿಂದಾಗಿ ಬಂತು ಅಂತ ಹೇಳುವಂಥದ್ದು ಅವರ ಬಾಯಿಂದ ಬರುವಂಥದ್ದು. ಅದಕ್ಕೆ ಸರಿಯಾಗಿ ನಮ್ಮ ಕಾಂಗ್ರೆಸ್ ನಾಯಕರು ಹೌದು ನಾವಿಲ್ಲಿ ಕೂತಿರೋದೇ ಅವರಿಂದಾಗಿ ಅಂತ ಹೇಳಿ ಅವರು ನಡೆದದ್ದೇ ದಾರಿಂತ ಮಾಡುವಂಥದ್ದು, ಕಾನೂನು ಸುವ್ಯವಸ್ಥೆಯನ್ನು ಕೈಗೆತ್ತಿಕೊಳ್ಳುವಂಥದ್ದು, ಇದನ್ನೆಲ್ಲ ಮಾಡುವಂಥದ್ದು ನಾವು ನೋಡ್ತೇವೆ. ದನದ ಕೆಚ್ಚಲು ಕೊಯ್ಯುವುದರಿಂದ ಹಿಡಿದು ಬ್ಯಾಂಕ್ ದರೋಡೆಗಳಿಂದ ಹಿಡಿದು ನಿನ್ನೆ ಮೈಸೂರಿನಲ್ಲಿ ನಡೆದಂಥ ವಿದ್ಯಮಾನ ಇರ್ಬೋದು. ಇದಕ್ಕೆ ಪರೋಕ್ಷವಾದಂಥ ಕುಮ್ಮಕ್ಕು ರಾಜ್ಯ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಯಾರು ಸರ್? ನಾನು ಒಂದು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಒಬ್ಬ ಮುಖ್ಯಮಂತ್ರಿ ಆಗಿದ್ದೆ 1 ವರ್ಷಗಳ ಕಾಲ. ಸ್ವಲ್ಪ ಮಟ್ಟಿಗೆ ನಮಗೆ ಬೆಳ್ಳಂಬೆಳಿಗ್ಗೆ ಫಸ್ಟಿಗೆ ಬರುವುದೇ ಇಂಟೆಲಿಜೆನ್ಸಿನ ನಮ್ಮ ಹೆಡ್. ಇಂಥದ್ದು ಇಂಥಲ್ಲಿ ಆಗ್ತದೆ ಅಂತ ಹೇಳುವಂಥದ್ದನ್ನು ತಿಳಿಸುವಂಥದ್ದು ಅವರ ಜವಾಬ್ದಾರಿ. ತಕ್ಷಣ ಅದಕ್ಕೆ ಕಾರ್ಯಾಚರಣೆ ಮಾಡುವುದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಇಲ್ಲಿ ಸಿದ್ದರಾಮಯ್ಯರಿಗೆ ಮೂಡವೇ ತುಂಬಿದ ಏನೋ ಗೊತ್ತಿಲ್ಲ. ಪರಮೇಶ್ವರಿಗಂತೂ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅರಿವೇ ಇಲ್ಲ. ಪ್ರತಿಯೊಂದಕ್ಕೂ ನಮ್ಮ ಕಾನೂನು ತಗೊಳ್ತದೆ, ಮತ್ತೊಂದು ತಗೊಳ್ತದೆ. ಪೊಲೀಸರು ರಾಜ್ಯ ಸರ್ಕಾರದ ಸ್ವಲ್ಪ ಒತ್ತಡಕ್ಕೆ ಮಣಿಯುವಂಥದ್ದು ಎಲ್ಲ ಕಡೆ ಇರುವಂಥದ್ದು ಆಡಳಿತದಲ್ಲಿ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಪೊಲೀಸರ ಮೇಲೆ ದಾಳಿ ಆಗುವಂಥ ಸಂದರ್ಭದಲ್ಲಿ ಕೂಡ ಸರ್ಕಾರ ಅವರ ರಕ್ಷಣೆಗೆ ಬರೋದಿದ್ದರೆ ಪೊಲೀಸರು ನಮ್ಮನ್ನು ಹೆಂಗೆ ರಕ್ಷಣೆ ಮಾಡ್ತಾರೆ ಹೇಳಿ? ಇಷ್ಟಾದನ್ನು ಪರಿಜಾನ ಬೇಕಲ್ಲ ಅವರಿಗೆ.